ಕಲಬುರಗಿಯಲ್ಲಿ ವಿಐಪಿ ಪಕ್ಷದ ಶಕ್ತಿ ಪ್ರದರ್ಶನ, ಅತಿ ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಕರೆ, ಮಠಾಧೀಶರು ಮುಖಂಡರಿಂದ ಭಾರೀ ಬೆಂಬಲ. ಕಲಬುರಗಿ ನಗರದ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಸಿಗೆ ನೀರುಣಿಸುವ ಮೂಲಕ ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಹಾಗೂ ವಿವಿಧ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಂಚರಾಜ್ಯ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ರಾಷ್ಟ್ರೀಯ ಪಕ್ಷ ತನ್ನ ಅಸ್ತಿತ್ವ ಮೂಡಿಸಲು ಸಜ್ಜಾಗಿದ್ದು, ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ಕರ್ನಾಟಕದಲ್ಲಿ ಸಂಘಟನೆ ಬಲಪಡಿಸಲು ಮುಂದಾಗಿದೆ. ಕಲಬುರಗಿಯಲ್ಲಿ ವಿವಿಧ ಮಠಾಧೀಶರು ಹಾಗೂ ಹಿಂದುಳಿದ ಸಮುದಾಯಗಳ ಮುಖಂಡರು ಸಭೆ ನಡೆಸಿ ಪಕ್ಷಕ್ಕೆ ಬೆಂಬಲ ಸೂಚಿಸಿದರು. ರಾಷ್ಟ್ರೀಯ ಕೋಲಿ, ಬೆಸ್ತ, ನಿಷಾದ್ ಹಾಗೂ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾ ವತಿಯಿಂದ ನಗರದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಅನೇಕ ಮಠಾಧೀಶರು, ಸಮಾಜ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮರ್ಪಕ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವಿಐಪಿ ಪಕ್ಷ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಮಾತನಾಡಿ, ಪಕ್ಷವು ರಾಷ್ಟ್ರೀಯ ಅಧ್ಯಕ್ಷ ಮುಖೇಶ್ ಸುಹಾನಿಯವರ ನೇತೃತ್ವದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಜನಸಾಮಾನ್ಯರ ಪರ ಕೆಲಸ ಮಾಡುತ್ತಿದೆ. ಇದೀಗ ಕರ್ನಾಟಕದಲ್ಲಿಯೂ ಪಕ್ಷ ಸಂಘಟನೆಗೆ ಹೈಕಮಾಂಡ್ ವಿಶೇಷ ಆದ್ಯತೆ ನೀಡಿದ್ದು, ಹಿಂದುಳಿದ ಸಮುದಾಯಗಳ ಸಂಘಟನೆ ಮತ್ತು ರಾಜಕೀಯ ಶಕ್ತೀಕರಣವೇ ಪಕ್ಷದ ಮುಖ್ಯ ಉದ್ದೇಶವಾಗಿದೆ ಎಂದು ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಮಾತನಾಡಿ ಹೇಳಿದರು. ರಾಜ್ಯದಲ್ಲಿ ಕೋಲಿ, ಬೆಸ್ತ, ನಿಷಾದ್ ಸೇರಿದಂತೆ ಅನೇಕ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಅವಕಾಶಗಳು ಕಡಿಮೆಯಾಗಿದ್ದು, ಅವರ ಹಕ್ಕು ಮತ್ತು ಪ್ರಾತಿನಿಧ್ಯಕ್ಕಾಗಿ ವಿಐಪಿ ಪಕ್ಷ ಹೋರಾಟ ನಡೆಸಲಿದೆ. ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇಂದು ಹೆಚ್ಚಾಗಿದ್ದು, ಅವಕಾಶ ವಂಚಿತ ಸಮುದಾಯಗಳ ಸೇವೆಗೆ ಪಕ್ಷ ಬದ್ಧವಾಗಿದೆ ಎಂದು ಬಿಕೆ ಮೋಹನ್ ಕುಮಾರ್ ತಿಳಿಸಿದರು. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಕೈಗೊಂಡಿರುವ ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಅವರು ಕಲಬುರಗಿಯಲ್ಲಿ ಸಭೆ ನಡೆಸುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ನಡೆಸಿ ಪಕ್ಷ ಸಂಘಟನೆ ಬಲಪಡಿಸುವ ಗುರಿ ಹೊಂದಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಲು ಈಗಾಗಲೇ ತಯಾರಿ ಆರಂಭಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿಐಪಿ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಎಚ್ ಪ್ರಶಾಂತ್, ರಾಷ್ಟ್ರೀಯ ಕೋಲಿ, ಬೆಸ್ತ, ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಬ್ರಹ್ಮರ್ಷಿ ಶ್ರೀ ರಾಜಗುರು ಸ್ವಾಮೀಜಿ, ಅಗಸ್ತ್ಯಪೀಠ ಪರಮಪೂಜ್ಯ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಂಗನ ಬಸವ ಮಹಾಸ್ವಾಮಿ, ಚಿದಾನಂದ ಮಹಾಸ್ವಾಮಿ, ರವಿಶಂಕರ್ ಮಹಾಸ್ವಾಮಿ, ಶ್ರೀ ಅಭಿನವ ಅಂಬಿಗರ ಚೌಡಯ್ಯ, ಮೂಲ ಗದ್ದುಗೆ ಸ್ವಾಮಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಹಿಂದುಳಿದ ಸಮುದಾಯದ ಸ್ವಾಮೀಜಿಗಳು, ಸಮುದಾಯದ ಮುಖಂಡರು ಬೆಂಬಲ ನೀಡಿದರು. ಮೊದಲನೆಯದಾಗಿ ಅಂಬಿಗರ ಚೌಡಯ್ಯನ ಪಾದಕ್ಕೆ ವಂದಿಸುತ್ತಾ, ಅದೇ ಆದಿಯಾಗಿ ಎಲ್ಲ ಬಸವ ಶರಣರು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಲ್ಲ ಗುರುಗಳನ್ನು ವಂದಿಸುತ್ತಾ ಮತ್ತು ಈ ಹಿಂದುಳಿದ ವರ್ಗಗಳ ಎಲ್ಲ ಸ್ವಾಮೀಜಿಗಳ ಪಾದಕ್ಕೆ ಮತ್ತೊಮ್ಮೆ ನನ್ನ ವಂದನೆ ಸಲ್ಲಿಸುತ್ತಾ, ಈ ಒಂದು ಅರ್ಥಪೂರ್ಣ ಕೆಲಸಕ್ಕೆ ಮೊದಲನೇದಾಗಿ ತಂದೆ ತಾಯಿ ಆಶೀರ್ವಾದ ಬೇಕು, ಅದಾದ ಮೇಲೆ ಗುರುಗಳ ಆಶೀರ್ವಾದ ಬೇಕು. ನಮ್ಮ ಮನೆಯಲ್ಲಿರುವ ತಂದೆ ತಾಯಿ ಗುರು ನೀವೇ ಅನ್ಕೊಂಡು ಎಲ್ಲ ಹಿಂದುಳಿದ ಸ್ವಾಮೀಜಿಗಳನ್ನ ಸೇರಿಸಿ, ಅಲ್ಪಸಂಖ್ಯಾತ ಸ್ವಾಮೀಜಿಗಳನ್ನ ಸೇರಿಸಿ, ಮೌಲ್ಯಗಳನ್ನ ಸೇರಿಸಿ ತಮ್ಮ ಪಾದಕ್ಕೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವೊಂದು ದೊಡ್ಡ ಕೆಲಸಕ್ಕೆ ಪ್ರತಿಯೊಬ್ಬ ಗುರು ತುಂಬಾ ಸಾಧನೆ ಮಾಡ್ತಾರೆ. 24 ಗಂಟೆನಲ್ಲಿ 12-13 ತಾಸು ಸಾಧನೆ ಮಾಡೇ ಮಾಡ್ತೀರಿ ನೀವೆಲ್ಲ. ಅದನ್ನು 1 ತಾಸು ನಮ್ಮಲ್ಲಿ ಪಕ್ಷ ನಮ್ಮ ಏಳಿಗೆಗಾಗಿ ಅಂತ ದಯವಿಟ್ಟು ತಾವೆಲ್ಲ ಇವತ್ತಿಂದ ಪೂಜೆ ಮಾಡಬೇಕು. ಎಷ್ಟು ದಿವಸ ನಾವು ಬೇರೆ ಮಂದಿ ಮನೇಲಿ ಹೋಗಿ ಹಣ್ಣು ಕೇಳೋದು, ಅವ್ರು 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 2 ತಿಂಗಳು ಕೊಡ್ತಾರೆ, ಆಮೇಲೆ ಯಾರಪ್ಪ ಡೈಲಿ ಬರ್ತಾನೆ ಅಂತೇಳಿ ನಮ್ಮನ್ನೆಲ್ಲ ದೂರ ತರ್ತಾರೆ. ಅದೇ ನಮ್ಮನೆಯಲ್ಲೇ ನಮ್ದೊಂದು ಹಣ್ಣಿನ ಮರ ಇದ್ರೆ ಸಿಗುವಂತ ಪೂರ್ತಿ ಹಣ್ಣು ನಾವು ತಿನ್ಬೋದು, ನಮ್ಮ ಮಕ್ಕಳಿಗೂ ಕೊಡ್ಬೋದು, ಇತರ ಜನಾಂಗಕ್ಕೂ ನಾವು ಹಂಚ್ಬೋದು. ನಾವು ಕೊಡುವ ಜಾಗದಲ್ಲಿ ಕೂರೋದವಾಗ ತಾನೇ ಇದೆಲ್ಲ ಯೋಚನೆ ಮಾಡಕ್ಕಾಗದು. ನಮ್ ಮರ ನೆಟ್ಟು ನಮ್ಮ ಮರದಲ್ಲಿ ಹಣ್ಣು ಬಂದ್ರೆ ತಾನೇ ಇದೆಲ್ಲ ಯೋಚನೆ ಮಾಡಕ್ಕಾಗದು. ಆ ಒಂದು ಉದ್ದೇಶದಿಂದನೇ ನಾವು ಇವತ್ತು ಈ ಪಕ್ಷವನ್ನ ತಗೊಂಡು ಬಂದಿದ್ದೀವಿ.
ಇವತ್ತು ಕಾರ್ಯಕ್ರಮಕ್ಕೆ ನಾವು ಯಾರು ಸಾರ್ವಜನಿಕರನ್ನ ನಾವು ಕರೆದಿಲ್ಲ. ಮೊದಲನೇ ಹೆಜ್ಜೆ ಗುರುವಿನ ಆಶೀರ್ವಾದ ತಗೊಂಡು ಹೊರಗಡೆ ಹೋಗೋಣ. ನಮ್ಮ ತಂದೆ ತಾಯಿ ಆಶೀರ್ವಾದ ಎಷ್ಟು ಮುಖ್ಯವೋ ಗುರುವಿನ ಆಶೀರ್ವಾದ ನಮ್ಗೆ ಅಷ್ಟೇ ಮುಖ್ಯ ಅಂತ ಹೇಳಿ ನಿಮ್ಮನ್ನ ಮಾತ್ರ ನಾವು ಕರೆದಿದ್ವಿ. ಉದ್ದೇಶ ಇಷ್ಟೇ. ನಿಮ್ಮ ಮನಸ್ಸಿಗೆ ನಾವು ಹೇಳುವಂತ ಒಂದು ವಿಚಾರದಲ್ಲಿ ತುಂಬಾ ಪಕ್ವವಾಗಿರುತ್ತದೆ. ಮೋಹನ್ ಕುಮಾರ್ ಏನಾದ್ರೂ ಇವತ್ತು ತಪ್ಪು ಮಾಡ್ತಾ ಇದ್ದಾನಂದ್ರು ನೀವು ನಮ್ಗೆ ತಿದ್ದಿ ಬುದ್ಧಿ ಹೇಳ್ಬೋದು. ನಮ್ಮ ಮನೆಯಲ್ಲೇ ನಡೆಯುತ್ತೆ ಕಾರ್ಯಕ್ರಮ. ಒಳ್ಳೇದ್ ಮಾಡ್ತಾ ಇದೀನಿ ಅಂದ್ರೆ ನೀವು ನಮ್ಗೆಲ್ಲ ಶಕ್ತಿಯಾಗಿ ಆಶೀರ್ವಾದನ ಮಾಡ್ಲಿ, ನಮ್ಗೆಲ್ಲ ಆಶೀರ್ವಾದ ಮಾಡಿ ಈ ಒಂದು ವೃಕ್ಷನ ಚೆನ್ನಾಗಿ ಬೆಳೆಸ್ಲಿ. ಕಾರಣ ಇಷ್ಟೇ ಎಲ್ಲ ಗುರುಗಳೇ, ಇವತ್ತೇನಾಗಿದೆ 155 ಹಿಂದುಳಿದ ವರ್ಗದ ಜಾತಿಗಳಿದಾವೆ. ಅಹಿಂದ ಅಂತೇಳಿ 195 ಜಾತಿಗಳಿದಾವೆ. 195 ಜಾತಿಗಳಲ್ಲಿ ನೀವು ಇಲ್ಲೆಲ್ಲ ಗುರುಕುಲಗಳು ಸೇರಿದಿರಿ. ನಿಮ್ಮ ಕುಲಕ್ಕೆ ಏನೇನ್ ಸಿಕ್ಕಿದೆ ಒಂದ್ಸತಿ ನೀವು ಯೋಚನೆ ಮಾಡಿ. ಎಷ್ಟು ದಿವಸ ನಾವು ಹೋಗಿ ಮಂದಿ ಮನೆ ಕಾಯೋದು? ಅವರು ಹೊಟ್ಟೆ ತುಂಬಿದ ಮೇಲೆ ನಮ್ಗೇನಾದ್ರೂ ಕೊಡ್ತಾರೆ. ಅವ್ರು ತುಂಬಿಲ್ಲ ಅಂತ ಹೇಳಿದ್ರೆ ನಮ್ಗೇನು ಕೊಡಲ್ಲ. ಅವ್ರು ತುಂಬೋ ತನಕ ಮನೆ ಮಂದಿ ಬಾಗಿಲು ಕಾದಿ ಅಲ್ಲೇನು ಹೊಟ್ಟೆ ತುಂಬಿಲ್ಲ ಮತ್ತೆ ನಾವತ್ತು ವಾಪಸ್ಸೇ ಬರ್ಬೇಕು. ಯಾಕಂದ್ರೆ ಇಲ್ಲಿ ಸೇರಿರುವ ಎಲ್ಲ ಹಿಂದುಳಿದ ವರ್ಗಗಳ ಜನಾಂಗಗಳ ಬದುಕು ಇದೇ ಆಗಿದೆ. ಯಾರೋ ಮುಂದುವರೆದಂತ ಜಾತಿಗಳು, ಮುಂದುವರೆದಂತ ಜನರು, ಅವ್ರು ಬೇಕಾದಷ್ಟು ಜನ 224 ಜನದಲ್ಲಿ ನಾವು ಹಿಂದುಳಿದ ವರ್ಗದಲ್ಲಿ 100 ಜನ MLA ಇದ್ದಾರೆ. ಇನ್ನು 155 ಜಾತಿಗಳಲ್ಲಿ ಎಷ್ಟು ಜನ MLA ಇದ್ದಾರೆ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಎಷ್ಟು ದಿನ ಆಗ್ಬೇಕು? ಮುಸಲ್ಮಾನರನ್ನು ಬಳಸ್ಕೊಂತಾರೆ, ಹಿಂದುಳಿದ ವರ್ಗ ನಮ್ಮೆಲ್ಲ ಜಾತಿಗಳ ಓಟನ್ನು ಬಳಸ್ಕೊಂತಾರೆ. ನಾಳೆ ನಮಗೆ ಅದೇ ರೀತಿ ಷೇರು ಕೊಡ್ಬೇಕಲ್ಲ. ನಾವಿವತ್ತು 1,40,00,000 ಜನ ಇದ್ದೀವಿ ಹಿಂದುಳಿದ ವರ್ಗದ ಜನಾಂಗ. 2 ಲಕ್ಷಕ್ಕೆ 1 MLA ಅಂದ್ರು 70 MLA ನಮ್ಮೂರು ಆಗ್ಬೇಕು. ಎಷ್ಟು MLA ಆಗಿದ್ದೀರಿ? ನಿಮ್ ಜಾತಿಗೆಲ್ಲ ಚೆಕ್ ಮಾಡ್ಕೊಳ್ಳಿ, ನಮ್ಮ ಜಾತಿಯನ್ನು ಸೇರಿಸಿ. ನಾವು ಒಂದು ಕುರುಬರಷ್ಟೇ ಇರುವಂತ ಜನಾಂಗ, ನಮ್ಮ ಜಾತಿಯಲ್ಲಿ ಎಷ್ಟು MLA ಆಗಿದ್ದೀವಿ? ಈ ರೀತಿ ನಮ್ಮಲ್ಲೇ ತೋರ್ಪಿಟ್ಕೊಂಡು 75 ವರ್ಷಗಳ ಕಾಲ ಬೇರೆಯವ್ರ ಹತ್ರ ನಾವು ಆಳಿಸ್ಕೊಂಡಿದೀವಿ. ಅದು ಮುಂದಿನ ಎಲೆಕ್ಷನ್ ಬೇಡ. ಮುಂದಿನ ಎಲೆಕ್ಷನ್ ಅಲ್ಲಿ ನಾವು ಆಳಕ್ ಹೋಗ್ಬೇಕು. ನಾವು ಕೊಡೋ ಜಾಗದಲ್ಲಿ ನಮ್ಮ ಕೈಯಿಂದಾನು ನಮ್ಮ ಓಟ್ನ ಇಷ್ಟು ದಿವಸ ಬೇರೆಯವ್ರಿಗೆ ಏನ್ ಕೊಟ್ರು ಅದೇ ಕೈಯಿಂದ ನಮ್ಮ ಓಟ್ನ ನಾವು ಹಾಕೊಳ್ಳೋಣ. ನಮ್ಮ ಜನಾಂಗಗಳು ರಾಜಕೀಯವಾಗಿ ಮುಂದೆ ಬಂದ್ರೆ ಇದು ಪಾಪ ಎಲ್ಲ ಹೋಗಿ ಲೆಟರ್ ಕೊಡ್ತೀರಿ, ನಮಗೆ 5 ಲಕ್ಷ ಹಾಕ್ರಿ, 10 ಲಕ್ಷ ಹಾಕ್ರಿ, 20 ಲಕ್ಷ ಹಾಕ್ರಿ ಅಂತ ನೀವು ಲೆಟರ್ ಕೊಡ್ತೀರಿ. ಸ್ಕೂಲು, ಕಾಲೇಜು, ಮಠನ್, ಅಲ್ಲಿ ಸಂಡಾಸ್ ಮಾಡೋ ಟಾಯ್ಲೆಟ್ಸ್ ಇರಲ್ಲ, ಇವೆಲ್ಲ ಸಮುದಾಯ ಭವನಕ್ಕೆಲ್ಲ ನೀವು ಕೇಳ್ತೀರಿ. 1 ಲಕ್ಷ 2 ಲಕ್ಷ ಒಂದ್ಸತಿ ಕೊಡ್ಬೋದು ನಿಮ್ಗೆ. ಹಬ್ಬ ಅಂದ್ರೆ 5 ಲಕ್ಷ ಕೊಡ್ಬೋದು. ಯಾರು ಬೇರೆ MLA 20 ಲಕ್ಷ ಬರೆದು ಕೊಡಲ್ಲ ನಿಮ್ಗೆ. 20 ಲಕ್ಷ ಹಾಕಿದ್ರೆ ನೋಡಿದ್ರೆ ಅಂತ. ನಮ್ಮ ಜನಸಂಖ್ಯೆ ಆಧಾರಿತವಾಗಿ ನಮ್ಮ ಹಕ್ಕುಗಳನ್ನ ಮುನ್ಸಕ್ಕೆ ನಮಗೊಂದು ವೇದಿಕೆ ಬೇಕಾಗಿದೆ ಇವತ್ತು. ಆ ವೇದಿಕೆ ವಿಕಾಸಶೀಲ ಇನ್ಸಾನ್ ಪಾರ್ಟಿಯಿಂದ ನಾನು ಇವತ್ತಿನ ತಂದಿದ್ದೀನಿ. ಎಲ್ಲಾ ಶೋಷಿತ ವರ್ಗ ಸಮಾಜಗಳು, ಎಲ್ಲ ಧ್ವನಿಯಿಲ್ಲದ ಸಮಾಜಗಳು, ಅತಿ ಹಿಂದುಳಿದ ಸಮಾಜಗಳು ಅಂತೇಳಿ ನಮ್ಮನ್ನು ಇವತ್ತು ನಾವು ಕರೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಇವತ್ತು ನಾವು ಜಾತಿಯಲ್ಲಿ ಕಡಿಮೆ ಇದ್ದೀವಿ, ನಮ್ಮಲ್ಲಿ 5-6 ಲಕ್ಷ ಓಟ್ ಇಲ್ಲ, ನಮ್ಮಲ್ಲಿ MLA ಹೆಂಗಾಗ್ತಾರೆ ಅಂತ ನೀವು ಕ್ವಶನ್ ಮಾಡ್ಕೊಬಹುದು. ನೀವು ಹುಟ್ಟಿದಾಗ, ನಾನು ಹುಟ್ಟಿದಾಗ ಏನಪ್ಪ ನಾನು ಮೀನುಗಾರಿಕೆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ನಾನು ಯಾಕೆ ಈ ಜಾತಿ ಹುಟ್ಟಿ ಅಂತ ನಾನು ಕ್ವಶನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬೆಳವಣಿಗೆಗಳೆಲ್ಲ ನೋಡಿ ನಮ್ಮಲ್ಲಿ 15-20 ಜನ MLA ಇದ್ರೆ ನಾನು ಏನೋ ಒಂದು ಆಗ್ಬೋದಾಗಿತ್ತು. ಅಟ್ಲೀಸ್ಟ್ ನಾನು ಹಿಂದುಳಿದ ವರ್ಗದಲ್ಲಿ ಹುಟ್ಟೋ ಬದಲು ನಾನು SC ST ಅಲ್ಲಿ ಹುಟ್ಟಿದ್ರೆ ನಾನು ಸಾಕಾಗ್ತಾ ಇತ್ತು. ಇಷ್ಟೊತ್ತಿಗೆ ಯಾವತ್ತೋ MLA ಮಿನಿಸ್ಟರ್ ಆಗ್ಬಿಡ್ತಾ ಇದ್ದೆ, ರಿಸರ್ವೇಶನ್ ಇತ್ತು. ಇದೆಲ್ಲ ನಾನು ಯೋಚನೆ ಮಾಡಿದ್ವಿ, ಚಿಂತನೆ ಮಾಡಿದ್ವಿ. ಆದ್ರೆ ಇವತ್ತು ನಮಗಿಂತ ಕಡಿಮೆ ಇರುವಂತ ಜಾತಿಗಳು, ಬ್ರಾಹ್ಮಣರು ಎಷ್ಟು ಜನ MLA ಇದ್ದಾರೆ? ಯಾಕೆ ಅವ್ರ ಮಂತ್ರಿಗಳಿದ್ದಾರೆ? ನಾವು ಆ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ. ಅದು ನಮ್ಮ ತಪ್ಪು. ಎಲ್ಲ ಪಕ್ಷಗಳ ಮೂಲ ಬ್ರಾಹ್ಮಣರ ಕೈಯಿಂದ ಬರ್ತಾ ಇದೆ.
ವಿಕಾಸಶೀಲ ಇನ್ಸಾನ್ ಪಾರ್ಟಿ ಹಿಂದುಳಿದ ವರ್ಗಗಳ ಕೈಯಿಂದ ಮೇಲೋಗ್ಲಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಜನಾಂಗಗಳು ನಾವು ಒಂದಾಗಬೇಕಾಗಿದೆ. ಇವತ್ತು 70 ಜನ MLA ಮಾಡುವಂತ ತಾಕತ್ತಿರುವಂತ ನಾವು 7 ಜನ ಇಲ್ಲ, 7 ಜನ ಇಲ್ಲ. ನೀವೆಲ್ಲ ಯೋಚನೆ ಮಾಡಬೇಕು. ನೀವೆಲ್ಲ ಯೋಚನೆ ಮಾಡಿ ನಿಮ್ಮ ತಲೆಗೆ ನಾನು ಹೇಳಿದ ಹೋದ್ರೇನೆ ನಿಮ್ಮ ಜನಾಂಗ ತಲೆಗೆ ಹೋಗುತ್ತೆ. ಅದರಿಂದನೇ ನಾವು ಮೊದಲನೇ ಹೆಜ್ಜೆ ಫಸ್ಟ್ ನಾವು ಎಲ್ಲೆಲ್ಲ ಬೀಜ ಬಿತ್ತಬೇಕಂದ್ರೆ ಎಲ್ಲಿ ಅದಾಗಿದೆ ಆ ಭೂಮಿ ಮೇಲೆ ಬಿತ್ತಾನಪ್ಪ, ಅಷ್ಟು ಬುದ್ಧಿನ ಕರೀರಿ. ಅವ್ರ ಮನ್ಸಲ್ಲಿ ಇವೆಲ್ಲ ಹೇಳೋಣ, ಅಯ್ಯೋ ಅವ್ರು ಬೇಡಪ್ಪ ನೀವ್ ಮಾಡೋದ್ ಸರಿ ಇಲ್ಲ, ನೀವ್ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಬೇಡ, ನೀವು ಇವತ್ತೇ ಬಿಟ್ಬಿಡೋಣ. ಇನ್ನೂ ಲಾಂಚ್ ಆಗಿಲ್ಲ. ಲಾಂಚ್ ಆಗಕ್ ಮುಂಚೆ, ಉದ್ಘಾಟನೆ ಆಗಕ್ ಮುಂಚೆ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ನಿಮ್ಮೆಲ್ಲರೂ ಹೇಳೋ ಮಾತು ಎಲ್ಲ ನನ್ನ ಕಿವಿಗೆ ನನ್ನ ತಲೆಗೆಲ್ಲ ಹೋದ್ರೆ ಮುಂದೆ ನಾನು ರಥ ನೀಟಾಗಿ ನಡೆಸ್ಬೋದು. ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರ ಅಂದ್ರೆ ಇವತ್ತು ನನಗೆ ಬುದ್ಧಿ ಹೇಳಿ, ಒಳ್ಳೇದ್ ಮಾಡ್ತಾ ಇದ್ರೆ ನೀವು ನಮ್ಗೆ ಶಕ್ತಿ ತುಂಬಿ. ಆ ಒಂದು ಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದೀವಿ ಗುರುಗಳ ಇವತ್ತಿಗೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾಯ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೆನ್ಮ. ಪ್ರಥಮದಲ್ಲಿ ನನ್ನ ಆರಾಧನೆಗಳನ್ನು ಹೃದಯದಲ್ಲಿ ಮರೆಸಿಕೊಳ್ಳುತ್ತಾ, ಇಂದಿನ ದಿವಸ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯಲ್ಲಿ ಇಂದಿನ ದಿವಸ ನಮ್ಮ ರಾಷ್ಟ್ರೀಯ VIP ಪಕ್ಷವನ್ನು ಗುಲ್ಬರ್ಗಕ್ಕೆ ಇವತ್ತ ಸ್ವಾಮಿಗಳ ನೇತೃತ್ವದ ಒಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ BK ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಈ ಒಂದು ಪಕ್ಷದ ವಿಶಿಷ್ಟತೆ ಹಿಂದುಳಿದ ವರ್ಗದ ಒಂದು ಏಳಿಗೆಗಾಗಿ ಮೋಹನ್ ಕುಮಾರ್ ಅವರು ಹಿಂದುಳಿದ ವರ್ಗದಲ್ಲಿ ಜನಿಸಿ ಅವರ ಒಂದು ದೊಡ್ಡ ಕೊಡುಗೆಯನ್ನೇ ಪಡ್ಕೊಳ್ತಿದ್ದಾರೆ. ಇಂದಿನ ದಿವಸ ನಾವೆಲ್ಲರೂ ಕೂಡ ಗುರುಗಳು ಅವರ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಅವರ ಒಂದು ಏಳಿಗೆಗಾಗಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸ್ತಿದ್ದೇವೆ. ಹಿಂದುಳಿದ ಪಕ್ಷವನ್ನು ಬೆಳೆಸಬೇಕು, ಮತ್ತೆ ಹಿಂದುಳಿದ ವ್ಯಕ್ತಿಯನ್ನು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ನಮ್ದಾಗಿರ್ತದೆ. ಸ್ವಾಮಿಗಳಿಗೆ ಇವತ್ತು ಯಾಕೆ ಸಂತೋಷ ಪಡ್ತೀವಿ ಅಂದ್ರೆ, ಇವತ್ತು ಜಾತಿ ಎಂದು ಹೊಡೆದಾಡುವಂತ ನಿಟ್ಟಿನಲ್ಲಿ ಇವತ್ತ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ನಾವು ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇವತ್ತ BK ಮೋಹನ್ ಕುಮಾರ್ ಅವರು ಈ ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ. ಮುಂದಿನ ಜೂನ್ 7ನೇ ತಾರೀಕು ಬೆಂಗಳೂರಲ್ಲಿ ಈ ಒಂದು ಪಕ್ಷವನ್ನು ಉದ್ಘಾಟನೆ ಆಗೋದಿದೆ. ಹಾಗಾಗಿ ನಾವೆಲ್ಲರೂ ಮಠಾಧೀಶರು ಇವತ್ತು ಏನು ನಾವು ಕಡಿಮೆ ಸಂಖ್ಯೆಯಲ್ಲಿ ಸೇರಿಲ್ಲ. ಎಲ್ಲಾ ಸ್ವಾಮಿಗಳು ಇವತ್ತು ಅಮಾವಾಸ್ಯೆ ಮತ್ತು ಮದುವೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ನಾವೆಲ್ಲರೂ ಕೂಡ ಆಗಮಿಸುತ್ತಿದ್ದೇವೆ. ಸುಮಾರು 106 ಸ್ವಾಮಿಗಳು ಕೂಡ ಅಲ್ಲಿ ನಾವು ಆಗಮಿಸಿ ಅವರಿಗೆ ಆಶೀರ್ವಾದ ಮಾಡ್ತಿದ್ದೀವಿ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅಲ್ಲಿ ಆಗಮಿಸುತ್ತಿದ್ದಾರೆ ಆ ಪಕ್ಷದ ಉದ್ಘಾಟನೆಗಾಗಿ. ನಾವು ಸ್ವಾಮಿಗಳು ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮತ್ತೆ ಅವರಿಗೆ ಆಶೀರ್ವಾದ ರೂಪದಲ್ಲಿ ನಾವನ್ನು ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ನನ್ನ ಹೆಸರು ಕೊಟ್ಟಿರೇಶ್ವರ ಶಿವಗಳು, ತೊನಸನಹಳ್ಳಿ ಕಾಶಿ ವಿಶ್ವನಾಥ ಪೀಠ. ಈಗ ನಿಮ್ ಸಮಾಜದ ಸೇವೆಗಾಗಿ ಅವರು ಬಂದಿದ್ದಾರೆ. ಸಾರ್ವಜನಿಕರಿಗೆ ಇಂತ ಒಂದು ಒಳ್ಳೆ ಅವಕಾಶ ಪಡ್ಕೊಳ್ಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆ ನಿಷ್ಕಲ್ಮಶ ಇಲ್ಲಾರ್ದೆ, ಕಲ್ಮಶ ಇಲ್ಲಾರ್ದೆ ನಿಷ್ಕಲ್ಮಶದಿಂದ ಬಂದು ಪಕ್ಷವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಏಳಿಗೆಗೆ ಬಂದಂತ ವ್ಯಕ್ತಿಗೆ ನಾವನ್ನು ಕೈ ಜೋಡಿಸಬೇಕಾಗ್ತದೆ. ಸಮಾಜ ಜನರು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. BK ಮೋಹನ್ ಅವರು ಕೂಡ ಬಹಳ ಒಳ್ಳೆಯ ವ್ಯಕ್ತಿ, ಬಹಳ ಮೃದು ಸ್ವಭಾವದವರು, ಮತ್ತೆ ಅವರಲ್ಲಿ ಅಹಂಕಾರವನ್ನು ಇಲ್ಲ. ಸಮಾಜದ ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗುವಂತ ಒಂದು ಸರಳ ಭಾವನೆ ಇದ್ದಂತ ವ್ಯಕ್ತಿಗಳು ಮೋಹನ್ ಕುಮಾರ್ ಅವರು. ಅವರಿಗೆ ನಾವು ಕೂಡ ಎಲ್ಲಾ ಜನರು ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಜಗದ್ಗುರು ಹರಿ ಓಂ ಗುರುದೇವ ದತ್ತ. ಮಾಧ್ಯಮ ಬಂಧುಗಳೇ, ಇಂದಿನ ಶುಭ ದಿವಸದಲ್ಲಿ ಸನ್ಮಾನ್ಯ ಶ್ರೀ BK ಮೋಹನ್ ರವರು ನವದೆಹಲಿಯಿಂದ ಗುಲ್ಬರ್ಗಕ್ಕೆ ಆಗಮಿಸಿದ್ದು ಬಹು ಸಂತೋಷದ ವಿಷಯ. ಎಲ್ಲ ಸಮಾಜದ ಗುರುಗಳನ್ನು, ಜಗದ್ಗುರುಗಳನ್ನು ಕರೆಸಿ ಸನ್ಮಾನ ಮಾಡಿ ಪಕ್ಷವನ್ನು, ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಕೇಳಿದ್ದು ನಮಗೆ ಭಾಳ ಸಂತೋಷ. ಈ 3 ಪಕ್ಷಗಳು ಕರ್ನಾಟಕದಲ್ಲಿ ಇದ್ದಾಗಿ ಕೂಡ ಬಡವರನ್ನು ಯಾರು ನೋಡುತ್ತಿಲ್ಲ. ಇವರು VIP ಪಕ್ಷದಿಂದ ಮೋಹನ್ ಕುಮಾರ್ ಅವರು, ಅವರಲ್ಲಿ ರೀತಿ ನೀತಿ ನಡವಳಿ ಮತ್ತು ಅವರ ಮುಖ ಲಕ್ಷಣ ನೋಡಿದರೆ ಬಡವರ ಬಂಧು ಇದ್ದ ಹಾಗೆ ಕಾಣ್ತಾ ಇದೆ. ಆದ ಕಾರಣ ನಾವು ಉಪಾರ ಸಮಾಜದ ಜಗದ್ಗುರುಗಳಾದ ನಾವು ಈ ಮೋಹನ್ ಕುಮಾರ್ ಅವರಿಗೆ, ಇವರ VIP ಪಕ್ಷಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕರ್ನಾಟಕ ರಾಜ್ಯಾದ್ಯಂತ ಕೊಡಲಾಗುವುದೆಂದು ಈ ಮೂಲಕ
ತಮ್ಮೆಲ್ಲರಿಗೂ ತಿಳಿಯ ಬಯಸುತ್ತೇನೆ. ಡಿ ಕೆ ಬಿ ಕೆ ಮೋಹನ್ ಕುಮಾರ್ ಇದೊಂದು ಪಕ್ಷವನ್ನು ಬಡ ಜನರಿಗಾಗಿ ಸ್ವಾಮೀಜಿಗಳಿಗಾಗಿ ಬಹಳ ಒಳ್ಳೆಯವನ್ನು ಇದು ಒಂದು ಹುಟ್ಟು ಹಾಕಿದ್ದಾರೆ. ಅದರಿಂದ ನಾವು ಎಲ್ಲ ಸ್ವಾಮೀಜಿಗಳು ಇನ್ನೂ 7ನೇ ತಾರೀಕು ಬೆಂಗಳೂರಿಗೆ ಹೋಗಿ ಮತ್ತು ಹಳ್ಳಿಯಾಗಿ ಎಲ್ಲ ನಾನು ಇದೊಂದು ಪಕ್ಷನ ಒಳ್ಳೆಯದ ಬಡ ಜನರಿಗೆ ಹಿಂದುಳಿದ ಜನರಿಗಾಗಿ ಇದೊಂದು ಹುಟ್ಟು ಹಾಕಿದೆ ಅಂತ ಹೇಳಿ ಎಲ್ಲ ನಾವು ಸ್ವಾಮೀಜಿಗಳಾಗಿ ಹಳ್ಳಿ ಹೋಗಿ ಪ್ರಚಾರವನ್ನು ಮಾಡುತ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಸಿದ್ಧ ಶಿವಯೋಗಿ ಗೌರಿಗುಡ್ಡ ರಟ್ಕವ್. ಲಿಂಗಾಯ ನಮಃ. ಸದಾ ಸ್ಮರಣೆಯರಾದ ಬಸವಾದಿ ಪ್ರಮುಖರನ್ನು ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ, ಯಾವ 12ನೇ ಶತಮಾನದ ಅಪ್ಪ ಬಸವಣ್ಣನವರ ಒಡನಾಡಿಯಾಗಿ ಹೋಗಿರುವಂತ ಶರಣ ಹಡಪದ ಅಪ್ಪನ ತಂದೆಯವರು ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ, ಏನಿವತ್ತ ಕಲಬುರಗಿ ಜಿಲ್ಲೆಯೊಳಗೆ ಮಠಾಧೀಶರನ್ನು ಕರೆಸಿ ಬಿ ಕೆ ಮೋಹನ್ ಸಾಹೇಬರು ಎಂಥ ಕಾರ್ಯರೂಪ ಮಾಡ್ಯಾರಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಕನಸನ್ನು ನನಸು ಮಾಡಕ್ಕೆ ಬಂದಂತ ಡಿ ಕೆ ಮೋಹನ್ ಅವರ ಸಾಹೇಬರಿಗೆ ಇಡೀ ರಾಜ್ಯದೊಳಗೆ ಜನತೆ ಮತ್ತು ಮಠಾಧೀಶರ ಆಶೀರ್ವಾದ ಮಾಡುವಂಥದ್ದು. ಯಾಕಂದ್ರೆ ಸಣ್ಣ ಸಣ್ಣ ವರ್ಗಗಳಿಗೆ, ಸಣ್ಣ ಸಣ್ಣ ಜಾತಿಗಳಿಗೆ ಎತ್ತಿಡುವಂತ ಕೆಲಸ ಮಾಡುವಂತ ಬಸವಣ್ಣನ ಬಹುಶಃ ಕನಸಾಗಿರಬೇಕು 12ನೇ ಶತಮಾನದಲ್ಲಿ. ಆ ಬಸವಣ್ಣನವರೇ ಈ ರೂಪದೊಳಗೆ ಹುಟ್ಟಿದ್ರು ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಜಾತಿಗಳಿಗೆ ಹೇಳಿದ್ರೆ ಅನೇಕ ರಾಜಕೀಯರು ಹೇಳ್ತಾರೆ, ನಿಮ್ಗೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ. ಯಾವುದು ಕೂಡ ಮಠಗಳಿಗೆ ಮಾನ್ಯಗಳಿಗೆ ಯಾವ ಸರ್ಕಾರವೂ ಮಾಡಿಲ್ಲ. ಮುಂದೆ ನಮ್ಮ ಮೋಹನ್ ಅವ್ರ ಸಾಹೇಬ್ರದಾರಲ್ಲ, ಇಂಥ ಕಲಿಯುಗದೊಳಗೊಬ್ಬ ಗಣ್ಯ ವ್ಯಕ್ತಿಗಳು ಹುಟ್ಟಿದಾರಲ್ಲ, ಅದು ನಮಗೆಲ್ಲ ಸಂತೋಷ ಆಗಿರುವಂತ ವಿಚಾರ. ಡಿ ಕೆ ಮೋಹನ್ ಸಾಹೇಬರು ಮುಂದಿನ ದಿನಮಾನದಲ್ಲಿ ಸ್ವಲ್ಪ ಬಿ ಕೆ ಮೋಹನ್ ಸಾಹೇಬರು ಮುಂದಿನ ದಿನಮಾನದಲ್ಲಿ ಇನ್ನು ಸ್ವಲ್ಪ ಸ್ವಾಮೀಜಿಗಳು ಕುಡಿಯಾರಲ್ಲ, ಅಲ್ಲ ಹಿಂದಿನ ದಿನಮಾನ ಆಗಿಲ್ಲ, ಮುಂದಿನ ದಿನಮಾನ ಏನು ಬೆಂಗಳೂರೊಳಗೆ ಕಾರ್ಯಕ್ರಮ ಇರ್ತಲ್ಲ, ಇಡೀ ಮಠಾಧೀಶರ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಠಾಧೀಶರ ಒಂದು ಎತ್ತರಕ್ಕೆ ಏನು ಒಯ್ತಾರಲ್ಲ, ಅವರಿಗೂ ಕೂಡ ಮಠಾಧೀಶರ ಆಶೀರ್ವಾದ ಇರ್ತದ ಅನ್ನುವಂತ ಮಾತು ಹೇಳಿ ಮಾತು ತಮ್ಮೆಲ್ಲರಿಗೆ ಶರಣ. ಕರ್ನಾಟಕ ರಾಜ್ಯಕ್ಕೆ ಒಳಗಡೆ 100 ಮಠಾಧೀಶರು ಕೊಡ್ತೇವೆ. ಯಾಕಂದ್ರೆ ಇಂಥೊಬ್ಬ ಕಲಿಯುಗದ ಒಬ್ಬ ಗಂಡು ಹುಟ್ಟಿದಾನಂದ್ರೆ ನಮಗೆ ಹೆಮ್ಮೆ ಆಗುವಂತ ವಿಚಾರ. ಅದಕ್ಕಾಗಿ 100 ಮಠಾಧೀಶರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಗಳು ಕೂಡಿ ಅವರಿಗೆ ಆಶೀರ್ವಾದ ಮಾಡ್ತೇವೆ. ಸ್ವಾಮೀಜಿಯವರು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆಯೂ ಕೂಡ ಆಶೀರ್ವಾದ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತೇವೆ. ನಮ್ಮ ಆರಾಧ್ಯ ಗುರುದೈವ ನಮಸ್ಸುತ್ತ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಮಂಗಲ ಮಂತ್ರ ನಮಸ್ಸುತ್ತ, ಶ್ರೀ ಗುರು ರಚೋಟೇಶ್ವರ ಕರ್ತೃಗದ್ದಿಗೆ ಭಕ್ತಿಯಿಂದ ದೀರ್ಘದಂಡ ನಮನಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಪೂಜ್ಯರಿಗೂ ನಮಸ್ಕರಿಸಿ, ಇವತ್ತಿನ ಈ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷದ ಬಿ ಕೆ ಮೋಹನ್ ಸಾಹೇಬರು ಇವತ್ತಿನ ಈ ಕಾರ್ಯಕ್ರಮವನ್ನು ಹಿಂದುಳಿದ ಸಮಾಜದ ಏಳಿಗೆಗಾಗಿ ಅಲ್ಪಸಂಖ್ಯಾತರ ಕಷ್ಟ ದುಃಖಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಇವತ್ತಿನ ದಿನ ಇಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಶರಣರು. ಅದೇ ರೀತಿಯಾಗಿ ಬಿ ಕೆ ಮೋಹನ್ ಕುಮಾರ್ ಸಾಹೇಬರು ಅದಕ್ಕೆ ಎಲ್ಲಾ ಸಮಾಜದ ಒಗ್ಗಟ್ಟು ಕೂಡಿಕೊಂಡು, ನಾನು ಹಿಂದುಳಿದಂತ ಸಮಾಜಗಳಿಗೆ ನ್ಯಾಯವನ್ನು ಕೊಡಬೇಕು ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಬೇಕು ಅಂತೇಳಿ ಎಲ್ಲ ಪೂಜ್ಯರಲ್ಲಿ ಮನವಿ ಮಾಡಿದಾಗ, ನಮ್ಮೆಲ್ಲ ಪೂಜ್ಯರು ಅವರಿಗೆ ಸದಾ ಅವರ ಮೇಲೆ ಆಶೀರ್ವಾದ ಇರ್ತದ ಅಂತಕ್ಕಂಥ ಮಾತನ್ನ ಇಲ್ಲಿ ತಿಳಿಸ್ತೀವಿ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭಕ್ತರಲ್ಲಿ ಮತ್ತು ಎಲ್ಲ ಪ್ರಜೆಗಳಲ್ಲಿ ತಿಳಿಸುವುದೇನಂತ ಕೇಳಿದ್ರೆ, ಇಂಥ ಒಂದು ಒಳ್ಳೆಯ ವ್ಯಕ್ತಿ ಮತ್ತು ಎಲ್ಲ ಸಮಾಜವನ್ನು ಒಟ್ಟುಗೂಡಿಸಿ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಇಲ್ಲಿ ಬಂದಿದ್ದಕ್ಕಾಗಿ ಅವರಿಗೆಲ್ಲರಿಗೂ ನಮ್ಮ ಗುರುಗಳು ನಾವೆಲ್ಲರೂ ಕೂಡಿ ಆಶೀರ್ವಾದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ನಮಸ್ಕಾರಗಳು. ಈ ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷ, ರಾಷ್ಟ್ರೀಯ ವಿಕಾಸಶೀಲ ಇನ್ಸಾನ್ ಪಕ್ಷ ಅಂದರೆ ರಾಷ್ಟ್ರ ಎಲ್ಲ ಹರಡುವುದು, ವಿಕಾಸಶೀಲ ಅಂದರೆ ಸಾರ್ವಜನಿಕರ ಒಳಗಿರುವ ಒಂದು ಮುದ್ದಾತ, ಇನ್ಸಾನ್ ಅಂದರೆ ಮಾನವತ್ವ, ಮನುಷ್ಯನಲ್ಲಿ ಮಾನವತ್ವ ಇರಬೇಕು. ಆ ಪಕ್ಷ ಕಟ್ಟದವರು ಬಿ ಕೆ ಮೋಹನ್ ಕುಮಾರ್ ಇವರಿಗೆ ನನ್ನ ಧನ್ಯವಾದಗಳು. ಅವರು
ಇಂದಿನಿಂದ ಅವರು ಮುಂದೆ ಅವರು ದೊಡ್ಡ ಒಂದು ರಾಜಕಾರಣ ಒಳಗೆ ಅವರು ದೊಡ್ಡ MP ಆಗ್ಬೋದು, MLA ಆಗ್ಬೋದು ಮತ್ತು ರಾಷ್ಟ್ರದ ಮುಖ್ಯಮಂತ್ರಿನೂ ಆಗ್ಬೋದು. ಅವರಿಂದ ನಮ್ಮಿಂದ ಎಲ್ಲ ಆ ಪಕ್ಷದ ಮುಖಂಡರು ಅವರಿಗೆ ನನ್ನ ಮೌಲ್ವಿಗಳಿಂದ ಆಶೀರ್ವಾದ ನೀಡುತ್ತೇವೆ. ಈ ಮೌಲ್ವಿಗಳು ಅವರ ಬೆನ್ನಿಂದ ಇರುತ್ತೇವೆ. ನನ್ನಿಂದ ಎಲ್ಲ ಮೌಲ್ವಿಗಳು, ಎಲ್ಲ ಸಮಾಜ ಅಲ್ಪಸಂಖ್ಯಾತರು ಎಲ್ಲರಿಂದ ಅವರಿಗೆ ಆಶೀರ್ವಾದ ನೀಡಬೇಕೆಂದು ನನ್ನ ವಿನಂತಿ. ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.